ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನಿಲ್ಲಿ ಒಂದು 25 ಹಲಸಿನ ಬೀಜ ತಗೊಂಡಿದ್ದೇನೆ. ಇವತ್ತು ಈ ಹಲಸಿನ ಬೀಜದಿಂದ ಒಂದು ವಡೆ ಮಾಡುವಂತೇಳಿ ನೋಡಿ. ಈಗ ಅದನ್ನೊಂದು ಪಾತ್ರೆಗೆ ಹಾಕಿಳ್ತಿದ್ದೇನೆ. ಅದನ್ನು ನಾವು ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ನೋಡಿ, ಈ ಧೂಳು ಕಸ ಗಡ್ಡೆಲ್ಲ ಇರ್ತದೆ. ಅದನ್ನು ನಾನು ತೊಳೆದು ಬಿಟ್ಟು ಇನ್ನೊಂದು ಪಾತ್ರೆಗೆ ಹಾಕಿಟ್ಟಿದ್ದೇನೆ. ಅದಕ್ಕೆ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ನಾವು ಬೇಯಿಸಿಕೊಳ್ಬೇಕು. ನೋಡಿ, ನಾನೀಗ ಹಲಸಿನ ಬೀಜವನ್ನು ಬೇಯಲಿಕ್ಕೆ ಇಡ್ತಿದ್ದೇನೆ. ನೋಡಿ, ಈಗ ಹಲಸಿನ ಬೀಜ ಬೇಯುವಷ್ಟು ಹೊತ್ತಿಗೆ ನಾವು ಈ ವಡೆ ಮಾಡಲಿಕ್ಕೆ ಕೆಲವು ಬೇಕಾದಂಥ ಈ ತರಕಾರಿಯಲ್ಲಿ ನಾವು ಕಟ್ ಮಾಡುವ. ನೋಡಿ, ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ಅದೇ ರೀತಿ ಒಂದು 5 ಕಾಯಿ ಮೆಣಸು, ಒಂದು ನೀರುಳ್ಳಿ. ಈಗ ಇಷ್ಟ ನಾವು ಕಟ್ ಮಾಡಿಕೊಳ್ಳುವ. ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಮೆಣಸನ್ನು ನೀರಾಗಿ ತೊಳ್ಕೊಳ್ಳುವ ಚೆನ್ನಾಗಿ. ನಾವು ಕಾಯಿ ಮೆಣಸನ್ನು ಕಟ್ ಮಾಡಿಕೊಳ್ಳುವ. ನೋಡಿ, ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೊಳ್ತಿದ್ದೇನೆ. ಈ ರೀತಿ ನೀರುಳ್ಳಿಯನ್ನು ಕೊಟ್ಟು ನಾವು ಸಣ್ಣದಾಗಿ ಕತ್ತರಿಸಿಕೊಳ್ಬೇಕು. ನೋಡಿ, ನಮ್ಮ ಹಲಸಿನ ಬೀಜ ಬೇಯಲಿಕ್ಕಿಟ್ಟು ಆಗಿದೆ. ಈಗ ನೋಡಿ, ನಮ್ಮ ಹಲಸಿನ ಬೀಜ ಬೆಂದಿದೆ. ನೋಡಿ, ಒಳ್ಳೆ ಸ್ಮ್ಯಾಶ್ ಆಗ್ತಾ ಉಂಟು. ಈಗ ಅದನ್ನು ಒಲೆಯಿಂದ ಕೆಳಗೆ ಇಳಿಸಿಕೊಳ್ಳುವ. ನೋಡಿ, ಬೆಂದ ಹಲಸಿನ ಬೀಜವನ್ನು ತಣಿದ ನಂತರ ನಾವು ಸಿಪ್ಪೆ ಎಲ್ಲ ತಗೊಳ್ಬೇಕು. ನೋಡಿ, ಅದರ ನಂತರ ನಮಗೆ ಹಲಸಿನ ಬೀಜ ಬೆಂದ ನಂತರ ನಮಗೆ ಸಿಪ್ಪೆ ತೆಗಿಲಿಕ್ಕೆ ಸುಲಭದಲ್ಲಿ ಬರ್ತದೆ. ನೋಡಿ, ಈ ರೀತಿಯಾಗಿ ಒಂದು ಗೆರೆ ಹಾಕಿ ಉಂಟು, ಚೆನ್ನಾಗಿ ಸಿಪ್ಪೆ ಬಿಡ್ತದೆ. ನೋಡಿ, ನಾನಿಲ್ಲಿ ಒಂದು 25 ಹಲಸಿನ ಬೀಜ ತಗೊಂಡಿದ್ದೇನೆ ವಡೆ ಮಾಡಲಿಕ್ಕೆ.
ನೋಡಿ ಹಲಸಿನ ಬೀಜಗಳಿಗೆ ಸಿಪ್ಪೆ ತೆಗೆದಾಗಿದೆ. ಇದನ್ನು ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಳ್ಬೋದು ಗಟ್ಟಿಯಾಗಿ, ಅಥವಾ ನೋಡಿ ಈ ರೀತಿಯ ಕಲ್ಲಲ್ಲಿ ಹಾಕಿ ಕುಟ್ಟಿ ಇದ್ರೆ ಸಾಕು. ನೋಡಿ ಈಗ ನಾನು ಈ ರೀತಿಯ ನೋಡಿ ಕಲ್ಲಿದೆ ನೋಡಿ ನಮ್ಮ ಹತ್ರ, ಇದರಲ್ಲಿ ಹಾಕಿ ಇದನ್ನು ಸ್ವಲ್ಪ ಜಜ್ಜಿಕೊಳ್ಬೇಕು ನಾವು ಚೆನ್ನಾಗಿ. ನೋಡಿ ಈ ರೀತಿಯಾಗಿ ಪುಡಿ ಮಾಡಿ ಇದ್ರೆ ಸಾಕು ನಮಗೆ. ತುಂಬ ಇದು ನುಣ್ಣಗೆ ಆಗಬೇಕಾಗಿಲ್ಲ, ತರಿತರಿಯಾಗಿದ್ದರೆ ಕಡೆಗೆ ಒಳ್ಳೆಯದು. ನೋಡಿ ಹಲಸಿನ ಬೀಜ ಎಲ್ಲ ನಮಗೀಗ ನೋಡಿ ಪುಡಿ ಮಾಡಿ ಆಗಿದೆ ನೋಡಿ. ಅದೇ ರೀತಿ ಇದರಲ್ಲಿ ನೀರುಳ್ಳಿ, ಅದೇ ರೀತಿ ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇದನ್ನು ಹಾಕಿಕೊಂಡಿದ್ದಾನೆ. ಈಗ ಹಲಸಿನ ಬೀಜವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು. ನೋಡಿ ಹಲಸಿನ ಬೀಜ ನಮಗೆ ಇದರಲ್ಲಿ ತರಿತರಿಯಾಗಿ ಸಿಗಬೇಕು ನೋಡಿ. ಈಗ ಇದಕ್ಕೆ ನಾನು ನೋಡಿ ಒಂದು ಪೆಪ್ಪರ್ ಪೌಡ್ರು 1 ಚಮಚದಷ್ಟು ಹಾಕಿಕೊಳ್ತಿದ್ದೇನೆ. ಕಾಳು ಮೆಣಸು ನೋಡಿ, 1 ಚಮಚ ಶುಂಠಿ ಪುಡಿಯನ್ನು ಕೂಡ ನಾನು ಸೇರಿಸಿಕೊಳ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಇಂಗನ್ನು ನೀರು ಮಾಡಿ ಇಟ್ಟಿದ್ದೇನೆ ನೋಡಿ. ಈ ಹಲಸಿನ ಬೀಜ ಈ ಗ್ಯಾಸ್ಟ್ರಿಕ್ ಆಗೋ ಸಂದರ್ಭದಲ್ಲಿ ಇರ್ತದೆ, ಹಾಗಾಗಿ ನಾವು ಇಂಗು ಸೇರಿಸಿಕೊಂಡ್ರೆ ಉತ್ತಮ. ಇದರಲ್ಲಿ 10 ಚಮಚ ಕಾರ್ನ್ ಫ್ಲೋರ್ ಹುಡಿ ಇದೆ, ಇದನ್ನು ನಾನು ಹಾಕಿಕೊಳ್ತಿದ್ದೇನೆ. ನೀವು ಅಕ್ಕಿ ಹಿಟ್ಟು ಕೂಡ ಬೇಕಿದ್ರೆ ಸೇರಿಸಿಕೊಳ್ಬೋದು, ಕಾರ್ನ್ ಫ್ಲೋರ್ ಬದಲು ಅಕ್ಕಿ ಹಿಟ್ಟು ಕೂಡ ಇದಕ್ಕೆ ಹಾಕಿಕೊಳ್ಬೋದು. ಅದೇ ರೀತಿ ನೋಡಿ 1 ಚಮಚದಷ್ಟು ಅರಶಿನ ಕೂಡ ಹಾಕಿಕೊಳ್ತಿದ್ದೇನೆ. ಈಗ ಅದನ್ನು ನಾವು ಚೆನ್ನಾಗಿ ಮಿಶ್ರಣ ಮಾಡುವ. ನೀರು ನಾವು ನೋಡಿಕೊಂಡು ಹಾಕಬೇಕು ನೋಡಿ. ಇದರಲ್ಲಿ ನೀರುಳ್ಳಿ ಎಲ್ಲ ಇರೋ ಕಾರಣ ಇದರಲ್ಲಿ ತೇವಾಂಶ ಇರ್ತದೆ. ಇದು ಮೊದಲು ಚೆನ್ನಾಗಿ ಮಿಶ್ರಣ ಆಗಲಿ. ಸ್ವಲ್ಪ ಸ್ವಲ್ಪ ನೀರು ಸೇರಿಸಿಕೊಳ್ಳುವ. ನೋಡಿ ಹಿಟ್ಟು ಈ ಅದಕ್ಕೆ ಬರಬೇಕು ನೋಡಿ. ಈ ಅದಕ್ಕೆ ಬಂದರೆ ಸಾಕು, ನಮಗೆ ಗಟ್ಟಿ ಬೇಕು. ಅಂದರೆ ಇದನ್ನು ಉಂಡೆ ಮಾಡಿ ನಂತರ ಇದನ್ನು ನಾವು ತಟ್ಟಿ ಎಣ್ಣೆಯಲ್ಲಿ ಬಿಡುವಂಥದ್ದು. ನೋಡಿ ಈಗ ನಾನು ವಡೆ ಹಿಟ್ಟನ್ನು ಉಂಡೆ ಮಾಡಿಕೊಳ್ತಿದ್ದೇನೆ ನೋಡಿ. ನಮಗೆ ಬೇಕಾದ ಅಷ್ಟು ಗಾತ್ರಕ್ಕೆ ಉಂಡೆ ಮಾಡಿಕೊಳ್ಳಿ. ಉಂಡೆ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಳ್ತಿದ್ದೇನೆ. ನನಗೆ ಈಗ ಇದರಲ್ಲಿ ಒಂದು 12 ಉಂಡೆ ಆಗಿದೆ ನೋಡಿ. ಇವಾಗ ನೋಡಿ ಈಗ ಒಂದು ಬಟ್ಟಲಿಗೆ ಸ್ವಲ್ಪ ಎಣ್ಣೆ ಸವರಿಕೊಳ್ತಿದ್ದೇನೆ. ಬಟ್ಟಲಿಗೆ ಸ್ವಲ್ಪ ಎಣ್ಣೆ ಸವರಿಕೊಂಡಿದ್ದೇನೆ ನೋಡಿ. ಈ ರೀತಿ ಬಾಳೆ ಎಲೆ ಎಣ್ಣೆಸಿಕೊಂಡಿದ್ದೇನೆ ನಾನೀಗ. ಬಾಳೆ ಎಲೆಗೆ ಕೂಡ ನಾನು ಸ್ವಲ್ಪ ಎಣ್ಣೆ ಹಾಕಿಳ್ತೇನೆ. ಇವಾಗ ನೋಡಿ ಈ ಉಂಡೆಯನ್ನು ಇಟ್ಟು ನಾವು ತಟ್ಟಿಕೊಳ್ಬೇಕು ನೋಡಿ. ಇದರಲ್ಲಿ ವಡೆ ತುಂಬ ತೆಲುವು ಕೂಡ ಬೇಡ, ತುಂಬ ದಪ್ಪ ಕೂಡ ಬೇಡ. ನೋಡಿ ಒಂದಿಷ್ಟು ಈ ರೀತಿಯಾಗಿ ಬಂದರೆ ಸಾಕು ನೋಡಿ.
ತೆಗೆದು ಈ ಬಟ್ಟೆಲ್ಲ ಇಟ್ಕೊಳ್ಳಿ. ಇದೇ ರೀತಿ ಎಲ್ಲವನ್ನು ಮಾಡಿ ಇಟ್ಕೊಂಡ್ರೆ ಆಯಿತು. ನಂತರ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದು. ನೋಡಿ, ಈಗ ಎಣ್ಣೆ ಕುದಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಕುದೀತಾ ಉಂಟು ನೋಡಿ. ಇವಾಗ ನಾವು ವಡೆ ಇದರಲ್ಲಿ ಬಿಡುವ. ನೋಡಿ, ಇವಾಗ ನಾನು ವಡೆಯನ್ನು ಮಗುಚಿ ಹಾಕಿ ಕಲ್ತಿದ್ದೇನೆ. ನೋಡಿ, ನಮ್ಮ ಹಲಸಿನ ಬೀಜದ ವಡೆ ನೋಡಿ ಫ್ರೈ ಆಗಿದೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ಪಾತ್ರೆಗೆ ಹಾಕಿ ಕಲ್ತಿದ್ದೇನೆ. ನೋಡಿ, ನಮ್ಮ ಹಲಸಿನ ಬೀಜದ ವಡೆ ನೋಡಿ ರೆಡಿಯಾಗಿದೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ಬಹಳ ಒಂದು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಸೂಪರ್ ಟೇಸ್ಟ್. ನೋಡಿ, ನಾನು 25 ಹಲಸಿನ ಬೀಜದಲ್ಲಿ ಮಾಡಿರುವಂಥ ಒಂದು ವಡೆ. ನಮಗೆ ಈ 25 ಹಲಸಿನ ಬೀಜ, ನೀರುಳ್ಳಿ, ಒಂದು 5 ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು ಮತ್ತು ಒಂದು 10 ಚಮಚ ಕಾರ್ನ್ಫ್ಲೋರ್ ಹುಡಿ ಎಲ್ಲ ಸೇರಿಸಿ ಆಗುವಾಗ, ಮತ್ತು ಈ ಸ್ವಲ್ಪ ನಾವು ಅರಶಿನ ಹುಡಿ, ಉಪ್ಪು, ಕರಿಮೆಣಸಿನ ಹುಡಿ ಎಲ್ಲ ಸೇರಿಸಿ ನಮಗೆ ಒಂದು 25 ಹಲಸಿನ ಬೀಜದಲ್ಲಿ ಒಂದು 12 ವಡೆ ಆಗಿದೆ. ಸಖತ್ತೊಂದು ಟೇಸ್ಟ್ ಕೂಡ ಬಂದಿದೆ ಅದು. ಹಾಗೆ ಇವತ್ತಿನ ಈ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ, ಅದೇ ರೀತಿ ಪಕ್ಕದಲ್ಲಿರುವ ಗಂಟೆ ಚಿತ್ರವನ್ನು ಪ್ರೆಸ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದ್ದರೂ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.